ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಎಲ್ಲ ಚೆನ್ನಾಗಿದ್ರಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ನಾವು ಏನಪ್ಪ ಅದು ಜನರಲ್ ಬ್ಲಡ್ ರಿಲೇಷನ್ ಕ್ವಶನ್ಸ್ ನೋಡ್ಕೊಂಡ್ವಿ. ಬ್ಲಡ್ ರಿಲೇಷನ್ಸಲ್ಲಿ 3 ಟೈಪ್ ಬರುತ್ತೆ. ಇವಾಗ ಆಲ್ರೆಡಿ 2 ಟೈಪ್ಸ್ ನಾವು ಆಲ್ರೆಡಿ ಮುಗಿಸಿದ್ದೀವಿ. ಇದು ಥರ್ಡ್ ಟೈಪು. ಸೊ ನಾನು ಇದು ಕೇಳೋಕ್ಕಿಂತ ಮುಂಚೆ ನಾನು RK18 ವಿಡಿಯೋ ನಂಬರು RK18ಅಲ್ಲಿ ಬ್ಲಡ್ ರಿಲೇಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಯಾರ್ಯಾರಿಗೆ ಏನೇನು ಆಗ್ತಾರೆ, ಅವ್ರ ನೆಫ್ಯೂ ಅಂದರೆ ಯಾರು, ನೀಸ್ ಅಂದರೆ ಯಾರು, ಗ್ರ್ಯಾಂಡ್ ಫಾದರ್ ಅಂದರೆ ಯಾರು, ಗ್ರ್ಯಾಂಡ್ ಮದರ್ ಅಂತ ಅಂದರೆ ಪೆಟರ್ನಲ್ ಅಂತ ಅಂದರೆ ಯಾರು, ಪೆಟರ್ನಲ್ ಅಂಕಲ್ ಅಂದರೆ ಯಾರು, ಕ್ರಾಸ್ ಕಸಿನ್ಸ್ ಅಂದರೆ ಯಾರು, ಪ್ಯಾರಲ್ ಕಸಿನ್ಸ್ ಅಂದರೆ ಯಾರು, ಅವ್ರನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಅದನ್ನು ನೋಡಿಲ್ಲ ಅಂತಂದರೆ ಫಸ್ಟ್ ಅದನ್ನು ನೋಡ್ಕೊಂಬನ್ನಿ. ಅದನ್ನು ನೋಡಿಲ್ಲ ಅಂದರೆ ಇದು ಯಾವುದೂ ಅರ್ಥ ಆಗಲ್ಲ. ಸೊ ಅದನ್ನು ಫಸ್ಟ್ ನೋಡ್ಕೊಂಬನ್ನಿ. ಸೊ ಟೈಪ್ 3ಲಿ ನಾವು ಇವತ್ತು RK21 ವಿಡಿಯೋ ನಂಬರ್ ಇವೆಲ್ಲ ಗೊತ್ತಿರೋದೆ. ಸೊ ಕೋಡೆಡ್ ಬ್ಲಡ್ ರಿಲೇಷನ್ಸ್ ಅಂತ ಹೇಳಿದ್ದೀನಿ. ಕೋಡೆಡ್ ಬ್ಲಡ್ ರಿಲೇಷನ್ಸ್ ಅಂತ ನಮಗೆ ಸಮ್ಸ್ ಕೊಡ್ತಾರೆ. ಸಮ್ಸ್ ಅಂದರೆ ಅದೇ ಲಾಜಿಕಲ್ ಕ್ವಶನ್ಸ್ ಕೊಡ್ತಾರೆ. ಅದನ್ನು ನಾವು ಹೇಗೆ ಬಿಡಿಸಿ ನಮಗೆ ಆನ್ಸರ್ ಬರುತ್ತೆ ನಾವು ನೋಡ್ಕೊಬೇಕು. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಸಲ ಈ ಥರದ್ದೇ ಕ್ವಶನ್ಸ್ ಕೇಳೋದು ನಮಗೆ. SSC CGL ಅಲ್ಲಿ ಕ್ವಶನ್ ಪೇಪರ್ ನೋಡಿಬೇಕಂದ್ರೆ ನಿಮಗೆ ಈ ಥರದ್ದು ಪ್ರತಿ ಪೇಪರಲ್ಲೂ ಒಂದು ಕ್ವಶನ್ ಸಿಗುತ್ತೆ. ಓಕೆನಾ? ಒಂದು ಅಥವಾ ಎರಡೇ ಸಿಗ್ಬೋದು, ಹೇಳೋಕ್ಕಾಗಲ್ಲ ಒಂದೊಂದ್ಸಲ. ಸೊ ಈ ಥರದ್ದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಸಿಂಬಲ್ಸ್ ಎಲ್ಲ ಕಲ್ತ್ಕೊಂಡೆ. ಅಂದರೆ ಮೇಲ್ಗೆ ಯಾವ ಥರ ಸಿಂಬಲು, ಫೀಮೇಲ್ಗೆ ಯಾವ ಥರ ಸಿಂಬಲು, ಅವ್ರು ಮದುವೆ ಆಗಿದ್ರೆ ಯಾವ ಥರ, ಜನ್ರೇಷನ್ ವೈಸ್ ಯಾವ ಥರ, ಸೇಮ್ ಜನ್ರೇಷನ್ ಆಗಿದ್ರೆ ಏನು ಸಿಂಬಲು ಅಂತ ಎಲ್ಲ ಆ RK18 ವಿಡಿಯೋದಲ್ಲಿ ನೋಡ್ಕೊಂಡ್ವಿ. ಸೊ ಅದೊಂದ್ಸಲ ನೋಡ್ಕೊಂಬನ್ನಿ. ಸೊ ಇದನ್ನ ಫಸ್ಟ್ ಕ್ವಶನ್ಸ್ ಫಸ್ಟ್ ಕ್ವಶನ್ ನೋಡ್ಕೊಂಡ್ರೆ ಇದ್ರಲ್ಲಿ ಹೆಂಗೆ ಬರುತ್ತೆ ಕ್ವಶನ್ಸ್ ಅಂತ ಅಂದರೆ, ನಮಗೆ ಲಾಸ್ಟ್ ವಿಡಿಯೋ ಏನಂತಂದರೆ ಜನರಲ್ ಬ್ಲಡ್ ರಿಲೇಷನ್ಸ್ ಅಂದರೆ ಇವರ ಮಗ, ಅವ್ರ ಅಪ್ಪ, ಅವ್ರ ತಂದೆಯ ಮಗಳಿನ ಹೆಂಡತಿ, ಈ ಥರ ಕೇಳ್ತಾ ಇರಲ್ವಾ. ಸೊ ಇಲ್ಲಿ ಏನಂತ ಕೇಳ್ತಾರೆ ಅಂತಂದರೆ ಅವರು ನಮಗೆ ಒಂದು ಸ್ಪೆಸಿಫಿಕ್ ಕೋಡ್ಸ್ ಕೊಡ್ತಾರೆ. ಅಂದರೆ $A ಮೀನ್ಸ್, ಇಲ್ಲಿ ನೋಡಿದ್ರೆ $A ಮೀನ್ಸ್ ಅಂದರೆ A ಇಸ್ ದ ಮದರ್ ಆಫ್ B. ಡಾಲರ್ ಅಂತ ಅಂದರೆ ಅವರು ಮದರ್ ಅಂತ, ಅಂದರೆ ಯಾರಿಗೆ ಮದರ್ ಅಂತಂದರೆ A ಇಸ್ ದ ಮದರ್ ಆಫ್ B. A ಇಸ್ ದ ಮದರ್ ಆಫ್ Aಗೆ A ಇಸ್ ದ ಮದರ್ ಆಫ್ B ಅಂತಂದರೆ B ಅವರ ಅಮ್ಮ A ಆಗಿರ್ತಾರೆ. ಅದೇ ಥರ A#B ಅಂತಂದರೆ A ಈಸ್ ಫಾದರ್ ಆಫ್ B. A@B ಅಂತಂದರೆ A ಈಸ್ ಹಸ್ಬೆಂಡ್ ಆಫ್ B. A%B ಅಂತಂದರೆ A ಈಸ್ ಡಾಟರ್ ಆಫ್ B. ಇವಾಗ ಕ್ವಶನಿಗೆ ಬಂದ ತಕ್ಷಣ ನಿಮಗೆ ಕ್ವಶನ್ ಹೆಂಗೆ ಕೇಳ್ತಾರೆ ಅಂತಂದರೆ P#Q@M$T ಈ ಥರ ಒಂದು ಕೋಡ್ ಕೊಡ್ತಾರೆ. ಕೋಡ್ ಕೊಟ್ಬಿಟ್ಟು ವಾಟ್ ಈಸ್ ದ ರಿಲೇಷನ್ಶಿಪ್ ಆಫ್ P ವಿತ್ T, Pಗೂ Tಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಇಲ್ಲಿ A ಕೊಟ್ಟಿದ್ದಾರೆ, ಇಲ್ಲಿ A ಕೊಟ್ಟೇ ಇಲ್ಲ, B ಕೊಟ್ಟೇ ಇಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಮೇನಾಗಿ ಬೇಕಾಗಿರೋದು ಈ ಸಿಂಬಲ್ಸು ಸೆಂಟ್ರಲ್ ಇದೆಯಲ್ಲ, ಈ ಸಿಂಬಲ್ಸ್ಗೆ ಏನು ಅರ್ಥ ಅಂತ ಮಾತ್ರ ಬೇಕಾಗಿರೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ P#Q ಅಂತ ಹೆಂಗೆ ನೋಡೋದು ಅಂತಂದರೆ, ಇಲ್ಲಿ A#Bನ ನೀವು P#Q ಅನ್ಕೊಬೇಕು. P#Q ಅಂತ ಅಂದರೆ P ಈಸ್ ದ ಫಾದರ್ ಆಫ್ B, P ಈಸ್ ದ ಫಾದರ್ ಆಫ್ Q. ಸೊ P ಫಾದರ್ ಆಫ್ Q. Q ಏನು ಇಲ್ಲಿ ಹುಡುಗನ ಹುಡುಗಿನ ಅಂತ ಕೊಟ್ಟಿಲ್ಲ. ಸೊ ನಾವು Q ಅಂತ ಬರ್ಕೊಳ್ಳೋಣ ಜಸ್ಟ್. ನೆಕ್ಸ್ಟ್ P ಈಸ್ ದ ಫಾದರ್ ಆಫ್ Q ಆಯ್ತಲ್ವಾ. Q@M ಅಂತಂದರೆ Q ಈಸ್ ದ ಹಸ್ಬೆಂಡ್ ಆಫ್ B. Q ಹಸ್ಬೆಂಡ್ ಅಂತ ಅಂದರೆ ಮೇಲು ಆಫ್ B ಫೀಮೇಲ್ ಆಯ್ತಲ್ವಾ. ನೆಕ್ಸ್ಟ್ Q@M ಆಯಿತು. M_S_T ಅಂತಂದರೆ, ಸರಿ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. Q@M ಇದು M. ಈ ಥರ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾನು ಹೇಳ್ಕೊಂಡ್ಕೊಡ್ತಿಲ್ಲ. ಕನ್ಫ್ಯೂಸ್ ಆಗ್ತೀವಂತಲೇ ಹೇಳ್ಕೊಂಡ್ಕೊಡ್ತಿಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಕೊಂಡ್ಕೊಡ್ತಾ ಇದ್ದೀನಿ. ನಾನು ಏನು ಹೇಳುತ್ತೆ ನನಗೆ ಗೊತ್ತಾಗಿಲ್ಲ. ಸರಿ, M ಆಯಿತಾ. M$T ಅಂತಂದರೆ M ಇಸ್ ದ ಮದರ್ ಆಫ್ T ಅಂತ. M ಇಸ್ ದ ಮದರ್ ಆಫ್, ಕಾಣಿಸ್ತಿದೆ ಅಲ್ವಾ ನಿಮಗೆ, T. ಈ T ಮೇಲ ಫಿಮೇಲ ನಮಗೆ ಗೊತ್ತಿಲ್ಲ. M ಇಸ್ ದ ಮದರ್ ಆಫ್ T ಅಂತ ಹಾಕಿದ್ದೀವಿ. ಈಗ ವಾಟ್ ಈಸ್ ದ ರಿಲೇಷನ್ಶಿಪ್ ಆಫ್ P ವಿತ್ T? Pಗೂ Tಗೂ ಏನು ಅಂದರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಆಫ್ P ವಿತ್ T? Tಗೆ ಆಫ್ P ಅಂತ ಕೇಳಿದ್ದಾರೆ. ರಿಲೇಟೆಡ್ ಟು ಅಂತ ಬರುತ್ತೆ ಅಥವಾ ಆಫ್ P ಅಂತ ಬರುತ್ತೆ. ಅವಾಗ ನೀವೇನು ರಿಲೇಷನ್ಶಿಪ್ ಆಫ್ P ಅಂತ ಅಂದರೆ ವಿತ್ T ಅಂತ ಕೇಳಿದ್ರೆ ವಿತ್ T ಅಥವಾ ರಿಲೇಟೆಡ್ ಟು ಅಂತ ಕೇಳಿದಾಗೆಲ್ಲ ರಿಲೇಟೆಡ್ ಟು ಅದಾದಮೇಲೆ ಇವಾಗ T ಬಂದರೆ ರಿಲೇಟೆಡ್ ಟು Tಗೆ ಏನಾಯ್ತಾರೆ ಅಂತ, ವಿತ್ T ಅಂತ ಕೊಟ್ಟರೆ Tಗೆ ಏನಾಯ್ತಾರೆ ಅಂತ. ಸೊ ರಿಲೇಷನ್ಶಿಪ್ ಆಫ್ P ವಿತ್ T ಅಂತ ಅಂದರೆ Tಗೆ P ಏನಾಯ್ತಾರೆ ಅಂದರೆ ಅಮ್ಮ ಅವ್ರ ಅಪ್ಪ ಏನು, ಅಪ್ಪ ಯಾರಾಯ್ತಾರೆ, ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಆದರೆ ಅಪ್ಪ ಅವ್ರ ಸೈಡು ಅಂದರೆ ಇವ್ರ ತಾತ ಅಲ್ವಾ, ಇವ್ರ ತಾತ ಅವ್ರ ಅಪ್ಪ ಏನಾಗ್ತಾರೆ ಅಂತಂದರೆ ಯಾವಾಗಲೂ ಗ್ರ್ಯಾಂಡ್ ಫಾದರು. ಅಂದರೆ ಅಪ್ಪ ಸೈಡ್ ಇದ್ದವರೆಲ್ಲ ನಮಗೆ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಅದೇ ಅಮ್ಮ ಸೈಡ್ ಇದ್ದಿದ್ರೆ ಅವರು ನಮಗೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಸೊ ಇವರು ಪೆಟರ್ನಲ್ ಗ್ರ್ಯಾಂಡ್ ಫಾದರ್, ಇವರು ಮೆಟರ್ನಲ್ ಗ್ರ್ಯಾಂಡ್ ಫಾದರ್. ಸೊ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದು, ರಿಲೇಷನ್ಶಿಪ್ ಆಫ್ P ವಿತ್ T ಅಂದರೆ Tಗೆ P ಏನಾಯ್ತಾರೆ ಅಂತ ಅಂದರೆ ಪೆಟರ್ನಲ್ ಗ್ರ್ಯಾಂಡ್ ಫಾದರ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಕನ್ಫ್ಯೂಸ್ ಆಗಬೇಡಿ, ತುಂಬ ಈಸಿ, ಇದು ವೆರಿ ಸಿಂಪಲ್ಲು.
ನಮಗೆ ಲಾಸ್ಟ್ ಟೈಪ್ ಮಾಡಿದ್ದು ತುಂಬ ಕನ್ಫ್ಯೂಷನ್ ಆಗಿರುತ್ತೆ, ಸೆಕೆಂಡ್ ಟೈಪ್ ಮಾಡಿದ್ವಲ್ಲ ಅದು. ಬಟ್ ಇದ್ರಲ್ಲಿ ಕನ್ಫ್ಯೂಷನ್ಸ್ ಏನಿರಲ್ಲ, ನಮಗೆ ಸ್ವಲ್ಪ ಟೈಮ್ ಟೇಕಿಂಗ್ ಅಷ್ಟೇ. ಇದನ್ನು ನಾವು ಕೋಡ್ ಬರ್ಕೊಂಬಿಟ್ರೆ ಪಟಾಪಟ್ ಮಾಡ್ಬಿಡ್ಬೋದು. ಈಗ ಸೇಮ್ ಅದೇ ಥರ ಇದು ಬಿಟ್ಬಿಡಿ, ಅವ್ರು ಒಂದು ಕೋಡ್ ಅಂದರೆ ಯಾರ್ಯಾರು ಏನೇನು ಅಂತ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಅದನ್ನು ಬಿಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ರೆಪ್ರೆಸೆಂಟ್ ಪಿ ಈಸ್ ದ ನೀಸ್ ಆಫ್ ಎಸ್? ಅಂದರೆ ಪಿ ಎಸ್ಸಿಗೆ ನೀಸ್ ಅಂತ ಅಂದರೆ ಎಸ್ ಅವರ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯ ಮಗಳು ಪಿ ಆಗಿರಬೇಕು. ಅದು ಯಾವುದು, ಇದರಲ್ಲಿ ಯಾವುದು ಬರುತ್ತೆ ಅಂತ ನಾವು ನೋಡಬೇಕು. ಈ ಥರ ಕ್ವಶನ್ಸು ಕೊಡ್ತಾರೆ. ಅಂದರೆ ನಾವು ಲಾಸ್ಟ್ ಕ್ವಶನಲ್ಲಿ ಏನು ನೋಡಿದ್ವಿ, ಇವ್ರಿಗೆ ಏನು ಅಂತ ಕೇಳಿದ್ರು, ಅದರಲ್ಲಿ ಆಪ್ಷನ್ಸಲ್ಲಿ ಅವರೇ ಕೊಟ್ಟಿದ್ರು, ಈ ತಾತನ ಅಜ್ಜಿನ ಅತ್ತೆನ ಮಾವನ ಅಂತ. ಇದರಲ್ಲಿ ಹೆಂಗಂತ ಅಂದರೆ ಇವ್ರಿಗೆ ನೀಸ್ ಆಗಬೇಕು, ಬಟ್ ಈ ಕೊಟ್ಟಿರೋ 4 ಇದರಲ್ಲಿ ಯಾವುದು ಅಂತ ನೋಡಬೇಕು. ಅವಾಗ ನಾವೇನು ಮಾಡೋಣ, ನಾವು ಟಕಾಟಕ್ ನೋಡ್ಕೊಂಬೋಣ ಆಪ್ಷನ್ಸ್ ಒಂದೊಂದೇ. ಈಗ ಪಿ ಪ್ಲಸ್ ಕ್ಯೂ ಅಂತ ಅಂದರೆ P+Q ಅಂತ ಕೊಟ್ಟಿದ್ದಾರಲ್ವ. P+Q ಅಂತಂದರೆ ಪಿ ಈಸ್ ದ ಡಾಟರ್ ಆಫ್ ಕ್ಯೂ. ಪಿ ಫಸ್ಟ್ ಜನರೇಷನ್. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಮತ್ತೆ ಕೋಡಿಂಗ್ 4ಕ್ಕೂ ಬರ್ಕೊಳಕ್ಕಾಗಲ್ಲ, ಇವಾಗೆಲ್ಲ ನೆನ್ಪಿಟ್ಕೊಬೇಕು. ಪಿ ಈಸ್ ದ ಡಾಟರ್ ಆಫ್ ಕ್ಯೂ. ಪಿ ಈಸ್ ದ ಡಾಟರ್ ಆಫ್ ಕ್ಯೂ. ಕ್ಯೂನ ಮಗಳು ಯಾರು? ಪಿ. ಓಕೆನಾ? ಪಿ ಈಸ್ ದ ಡಾಟರ್ ಆಫ್ ಕ್ಯೂ. ಕ್ಯೂನ ಮಗಳು ಪಿ ಆಗಿರ್ತಾಳೆ. ಸೊ ಕ್ಯೂ ಮೇಲೆ ಪಿ ಕೆಳಗೆ ಬಂದಿರುತ್ತೆ. ಜಸ್ಟ್ ಇಮ್ಯಾಜಿನ್, ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಕ್ಯೂ ಮೇಲಾಗಿರುತ್ತೆ, ಪಿ ಕೆಳಗೆ ಬರುತ್ತೆ. ಕ್ಯೂ ಮೇಲೆ ಯಾಕೆ ಅಂತಂದರೆ ಪಿ ಈಸ್ ದ ಡಾಟರ್ ಆಫ್ ಕ್ಯೂನ ಡಾಟರ್ ಪಿ ಆಗಿರ್ತಾಳೆ. ನೆಕ್ಸ್ಟು ಮೇಲೆ ಕೆಳಗೆ ನೋಡ್ಕೊಂಡ್ರೆ ಕ್ಯೂ ಮೇಲಿರುತ್ತೆ, ಪಿ ಕೆಳಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಯೂ ಅಟ್ ಆರ್ ಅಂತ ಅಂದರೆ ಕ್ಯೂ ಈಸ್ ದ ವೈಫ್ ಆಫ್ ಬಿ. ಇವರಿಬ್ಬರು ಗಂಡ ಹೆಂಡತಿ. ಅದರಲ್ಲಿ ಕ್ಯೂ ಯಾರು? ಕ್ಯೂ ಈಸ್ ದ ವೈಫ್ ಆಫ್ ಬಿ ಅಂತ ಅಂದರೆ ಕ್ಯೂ ಬಂದು ವೈಫು, ಆರ್ ಬಂದು ಹಸ್ಬೆಂಡು. ಸೊ ಇವರಿಬ್ಬರು ಗಂಡ ಹೆಂಡತಿ, ಅವ್ರ ಮಗಳು ಪಿ. ಈಗ ನೆಕ್ಸ್ಟ್ ಅಂಡ್ ಎಸ್ ಅಂತ ಅಂದರೆ ಆರ್ ಈಸ್ ದ ಬ್ರದರ್ ಆಫ್ ಎಸ್. ಆರ್ ಎಸ್ಗೆ ಬ್ರದರು. ಸೊ ಇವ್ರು 3 ಜನ ಒಂದು ಲೈನಲ್ಲಿ ಬರೆದಿರ್ತಾರೆ, ಒಂದೇ ಜನ್ರೇಷನ್ನು. ಅವ್ರ ಕೆಳಗಡೆ ಇವರಿಬ್ಬರು ಗಂಡ ಹೆಂಡತಿ. ಇವ್ರ ಗಂಡನ ಅಣ್ಣ ಅಥವಾ ಅಂದರೆ ಇವರ ಅಣ್ಣ ಅಥವಾ ತಮ್ಮ ಎಸ್ ಆಗಿರ್ತಾನೆ. ಇವರಿಬ್ಬರಿಗೆ ಪಿ ಮಗಳಾಗಿರ್ತಾಳೆ. ಈಗ ಅವ್ರಿಗೆ ಏನು ಕೇಳಿರೋದು, ಪಿ ಈಸ್ ದ ನೀಸ್ ಆಫ್ ಎಸ್ ಅಂದರೆ ಎಸ್ಗೆ ಪಿ ಏನಾಗಿರಬೇಕು? ನೀಸ್ ಆಗಿರಬೇಕು. ಅಂದರೆ ಇವನ ಅಣ್ಣ ಅಥವಾ ತಮ್ಮ ಅಥವಾ ಅಕ್ಕ ಅಥವಾ ತಂಗಿಯ ಮಗಳು ಇವನಿಗೆ ನೀಸ್ ಆಗಿರ್ತಾಳೆ. ಸೊ ಇವನ ಅಣ್ಣನ ಮಗಳು ನೀಸ್ ಆಗಿರ್ತಾಳೆ. ಸೊ ನಮ್ಮ ಆನ್ಸರ್ ಇದೇ ಆಗಿರುತ್ತೆ. ಯಾಕಂತ ಅಂದರೆ ನೀಸ್ ಅಂದರೆ ಯಾರು? ಅಣ್ಣ ಅಥವಾ ತಮ್ಮ ಅಥವಾ ಅಕ್ಕ ಅಥವಾ ತಂಗಿಯ ಮಗಳನ್ನ ಮಾತ್ರನೇ ನೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಇವನ ಅಣ್ಣ ಯಾರು? ಆರು ಮದುವೆ ಆದವ್ರು ಯಾರು? ಕ್ಯೂನ ಮಗಳು ಯಾರು? ಪಿ. ಸೊ ಅಣ್ಣ ಅವರ ಮಗಳು ಪಿ, ನೀಸು. ಸೊ ನಮ್ಮ ಆಪ್ಷನ್ ಇಲ್ಲೇ ಆಗಿರುತ್ತೆ. ಅದೇ ಥರ ನಮ್ಗೆ ಆನ್ಸರ್ ಇಲ್ಲಿ ಫಸ್ಟ್ ಎ ಆಗಿರೋದ್ರಿಂದ ಈಸಿ ಆಯಿತು. ಬಿನೋ ಸಿನೋ ಅಂತ ಕೊಟ್ಟಿದ್ರೆ ನೀವು ಇದರಲ್ಲಿರುತ್ತಲ್ಲ, ನಿಮಗೆ 2 ಜನರೇಷನ್ಸ್ ಬರಬೇಕು. ನಿಮಗೆ ನೀಸ್ ಅಂತ ಅಂದರೆ ಅಣ್ಣ ಅಥವಾ ತಂಗಿ ಅಥವಾ ಅಕ್ಕ ಅಥವಾ ತಮ್ಮ ತಂಗಿ ಬರಬೇಕಲ್ವಾ. ಸೊ ಅದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಫಸ್ಟ್ ಲೈನಲ್ಲೇ ನೋಡ್ಕೊಬೇಕು. ಅಂದರೆ ಮೂರು ಹೆಸರು ಇಲ್ಲೇ ಬಂದ್ಬಿಡ್ಬೇಕು, ಫಸ್ಟ್ ಲೈನಲ್ಲೇ ಬರಬೇಕು. ಈಗ ಪಿ ಅಟ್ ಎಸ್ ಅಂತ ಅಂದರೆ ಪಿ ಇಸ್ ದ ವೈಫ್ ಆಫ್ ಎಸ್ ಆಯಿತು. ನೆಕ್ಸ್ಟು ಪರ್ಸೆಂಟೇಜ್ ಬಿ ಅಂತ ಅಂದರೆ ಎಸ್ ಇಸ್ ದ ಸನ್ ಆಫ್ ಆರ್ ಬರಬಾರ್ದು. ಸನ್ ಆಫ್ ಆರ್ಗೂ ನಮಗೆ ಪಿ ಅಂದರೆ ಪಿನ ನೀಸ್ ಬರಬೇಕಂತ ಅಂದರೆ ಪಿ ಸೆಕೆಂಡ್ ಜನ್ರೇಷನ್ ಬರಬೇಕು. ಸೊ ಇದು ನಮಗೆ ಕ್ಲೂ. ಸೊ ಇದು ಸೆಕೆಂಡ್ ಜನ್ರೇಷನಲ್ಲಿ ಪಿ ಎಲ್ಲಿ ಬರುತ್ತೆ ಅಂದರೆ ಇದು ಫಸ್ಟ್ ಜನ್ರೇಷನ್ನು, ಇದು ಕೆಳಗಡೆ ಜನ್ರೇಷನ್ ಸೆಕೆಂಡ್ ಜನ್ರೇಷನ್. ಇಲ್ಲಿ ಪಿ ಬರಬೇಕು ನಮಗೆ. ಪಿ ಯಾವಾಗ ಡಾಟರ್ ಆಗಿರಬೇಕು. ಸೊ ಆ ಡಾಟರು ಎಲ್ಲರೂ ಇದೆಯಾ? ಸೊ ಪಿ ಅಟ್ ಆರ್ ಅಂತ ಅಂದರೆ ಪಿ ಇಸ್ ದ ವೈಫ್ ಆಫ್ ಬಿ. ನಮ್ಗೆ ಆನ್ಸರ್ ಅಲ್ಲ, ಪಿನ ನೀಸ್ ಅಂತ ಕೇಳಿದ್ದಾರೆ. ಪಿ ನೀಸ್ ಬರೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಪಿ ಅಟ್ ಆರ್ ಅಂತ ಅಂದರೆ ಇದಾಗಲ್ಲ, ಯಾಕಂದರೆ ಪಿ ಈಸ್ ದ ವೈಫ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಅಟ್ ಅಂದರೆ ಪಿ ಈಸ್ ದ ವೈಫ್. ಪಿ ವೈಫ್ ಆದರೆ ನೀಸ್ ಹೆಂಗಾಯ್ತಲ್ಲ ಕ್ವಶನ್ ಪ್ರಕಾರ? ಆಗಲ್ವಲ್ಲ. ಸೊ ಇದು ನಮ್ಮ ತಪ್ಪು. ಪಿ ಅಟ್ ಎಸ್ ಅಂತ ಅಂದರೆ ಪಿ ಈಸ್ ದ ವೈಫ್ ಆಫ್ ಪಿ ಅಂದರೆ ಇದು ತಪ್ಪು. ಪಿ ಅಂಡ್ ಕ್ಯೂ ಅಂತ ಅಂದರೆ ಪಿ ಈಸ್ ದ ಬ್ರದರ್ ಆಫ್ ಕ್ಯೂ, ಇದು ತಪ್ಪು. ಆ ಥರ. ಸೊ ನಾವು ಎಲಿಮಿನೇಟ್ ಮಾಡ್ಕೊಂಬಂದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಅಥವಾ ಅಂದರೆ ನಮ್ಗೆ ಇದು ಫಸ್ಟ್ ಆಪ್ಷನ್ ಇದೇ ಇದ್ದಿದ್ದರಿಂದ ಫುಲ್ ಮಾಡಿದ್ವಿ, ನಮ್ಗೆ ಆನ್ಸರ್ ಸಿಕ್ತು. ಇನ್ ಕೇಸ್ ಇದಿಲ್ಲ ಅಂದರೆ ನಾವು ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಕೊಂಬರ್ತಾ ಇದ್ವಿ. ಸೊ ಈ ಥರ ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಕೊಂಬಂದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲ ಒಂದ್ಸಲ ಫುಲ್ ನೋಡ್ಕೊಂಡ್ರೆ ಅಂದರೆ ನಮ್ಗೆ ಆನ್ಸರ್ ಕರೆಕ್ಟ್ ಇದ್ದಿಂದ ಫುಲ್ ಮಾಡಿದ್ವಿ ಅಷ್ಟೇ. ಇಲ್ಲಾಂದರೆ ಅದನ್ನು ಎಲಿಮಿನೇಟ್ ಮಾಡ್ತಾ ಇದ್ವಿ. ಓಕೆನಾ? ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್. ಇದಂತೂ ಸಿಕ್ಕಾಪಟ್ಟೆ ಈಸಿ ಇರ್ತದೆ ಈ ಕೋಡಿಂಗ್ ಮೆಥಡಲ್ಲಿ, ಬಟ್ ಸ್ವಲ್ಪ ಒಂದೊಂದ್ಸಲ ಟೈಮ್ ಟೇಕಿಂಗ್ ಇರುತ್ತೆ ಅಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ,
ಇದು ಅವ್ರು ಕೊಟ್ಟಿದ್ದಾರೆ, ಅದು ಏನೇನು ಸಂಬಂಧ ಅಂತ ಕೊಟ್ಟಿದ್ದಾರೆ. ಈಗ ನಾವು ನೋಡೋಣ. ಇಫ್ ಪಿ ಬೈ ಆರ್ ಇಂಟು ಟಿ ಪ್ಲಸ್ ಕ್ಯೂ ಮೈನಸ್ ಎಸ್ ಇಂಟು ಯು ಪ್ಲಸ್ ಝೆಡ್ ಅಂತ ಕೊಟ್ಟಿದ್ದಾರೆ, ದೆನ್ ಹೌ ಈಸ್ ಆರ್ ರಿಲೇಟೆಡ್ ಟು ಝೆಡ್. ಆರು ಝೆಡ್ಗೆ ಹೇಗೆ ರಿಲೇಟೆಡ್ ಇರಬೇಕು, ಆರು ಝೆಡ್ಗೆ ಏನು ರಿಲೇಟೆಡ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ಇದನ್ನ ನಾವು ಮಾಡಲೇಬೇಕು. ಸೊ ಹೇಗೆ ಮಾಡೋಣ ಅಂತಂದರೆ, ಈಗ ಪಿ ಡಿವೈಡ್ ಬೈ ಆರ್, ಪಿ ಡಿವೈಡ್ ಬೈ ಆರ್ ಅಂತಂದರೆ ಪಿ ಇಸ್ ದ ಫಾದರ್ ಆಫ್ ಬಿ, ಪಿ ಈಸ್ ದ ಫಾದರ್ ಆಫ್ ಆರ್, ಪಿ ಇಸ್ ದ ಫಾದರ್ ಆಫ್ ಆರ್. ನೆಕ್ಸ್ಟ್ ಪಿ ಇಸ್ ದ ಫಾದರ್ ಆಫ್ ಆರ್ ಇಂಟು ಟಿ, ಆರ್ ಇಂಟು ಟಿ ಅಂತಂದರೆ ಆರ್ ಇಸ್ ದ ಹಸ್ಬೆಂಡ್ ಆಫ್ ಎ, ಆರ್ ಇಸ್ ದ ಹಸ್ಬೆಂಡ್ ಆಫ್ ಎ ಆಯ್ತಲ್ವ. ಆರ್ ಇಸ್ ದ ಹಸ್ಬೆಂಡ್ ಆಫ್ ಎ ಪ್ಲಸ್ ಕ್ಯೂ, ಪ್ಲಸ್ ಕ್ಯೂ ಅಂತ ಅಂದರೆ ಆರ್ ಇಸ್ ದ ಹಸ್ಬೆಂಡ್ ಆಫ್, ನಾನೇ ಕನ್ಫ್ಯೂಸ್ ಆಗೋಯ್ತೀನಿ, ಟಿ, ಟಿ ಪ್ಲಸ್ ಕ್ಯೂ ಅಂತ ಅಂದರೆ ಟಿ ಈಸ್ ದ ಡಾಟರ್ ಆಫ್ ಎ ಅಂತ ಅಂದರೆ ಟಿ ಈಸ್ ದ ಡಾಟರ್ ಆಫ್ ಎಸ್, ಇಲ್ಲಿ ಟಿ ಇಸ್ ದ ಡಾಟರ್ ಆಫ್ ಕ್ಯೂ, ಕ್ಯೂ ಆಯ್ತಲ್ವಾ. ಟಿ ಇಸ್ ದ ಡಾಟರ್ ಆಫ್ ಕ್ಯೂ, ಕ್ಯೂ ಮೈನಸ್ ಎಸ್ ಅಂತಂದರೆ ಕ್ಯೂ ಈಸ್ ದ ಸಿಸ್ಟರ್ ಆಫ್ ಎ, ಕ್ಯೂ ಈಸ್ ದ ಸಿಸ್ಟರ್ ಆಫ್ ಎಸ್. ಇಲ್ಲಿ ಎಸ್ಸು ಬಾಯಾಗೆಲ್ಲ ಗೊತ್ತಿಲ್ಲ. ಎಸ್ ಇಂಟು ಯು ಅಂತಂದರೆ ಎಸ್ ಈಸ್ ದ ಹಸ್ಬೆಂಡ್ ಆಫ್, ಎಸ್ ಈಸ್ ದ ಹಸ್ಬೆಂಡ್ ಆಫ್ ಯು, ಎಸ್ ಈಸ್ ದ ಹಸ್ಬೆಂಡ್ ಆಫ್ ಯು. ನೆಕ್ಸ್ಟ್ ಯು ಪ್ಲಸ್ ಝೆಡ್ ಅಂತಂದರೆ ಯು ಈಸ್ ದ ಡಾಟರ್ ಆಫ್ ಎ, ಯು ಈಸ್ ದ ಡಾಟರ್ ಆಫ್ ಝೆಡ್. ಇದು ಹುಡುಗನ ಹುಡುಗಿನ ಅಂತ ಕೊಟ್ಟಿಲ್ಲ. ಯು ಈಸ್ ದ ಡಾಟರ್ ಆಫ್ ಝೆಡ್. ಈಗ ದೆನ್ ಹೌ ಈಸ್ ಆರ್ ರಿಲೇಟೆಡ್ ಟು ಝೆಡ್, ಆರು ಝೆಡ್ಡಿಗೆ ಏನಾಗ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಆನ್ಸರು ಆರ್ಗೆ ಝೆಡ್ ಏನಾಯ್ತಲ್ಲ ಅಂತಂದರೆ ನಮಗೆ ಗೊತ್ತಿಲ್ಲ. ಯಾಕಂತ ಅಂದರೆ ನಾವು ಮಾಡಿರೋದು ತಪ್ಪು. ಇಷ್ಟೊತ್ತು ಮಾಡಿದ್ದೆಲ್ಲ ತಪ್ಪಾಗೋರು ಅಂದರೆ ಹೌದು, ಇಷ್ಟೊತ್ತೆಲ್ಲ ಮಾಡಿದ್ದೆಲ್ಲ ತಪ್ಪು. ನಾವೇನು ತಪ್ಪು ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟೆಲ್ಲ ಕತೆ ಹೊಡೆದೆ. ಏನು ತಪ್ಪು ಅಂತ ಅಂದರೆ ಇಲ್ಲಿ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಬಿ ಈಸ್ ದ ಡಾಟರ್ ಆಫ್ ಎ. ನಮಗೆ ಮುಂಚೆ ಕ್ವಶನಲ್ಲಿ ಎ ಪ್ಲಸ್ ಬಿ ಅಂತ ಅಂದರೆ ಎ ಈಸ್ ದ ಡಾಟರ್ ಆಫ್ ಬಿ ಅಂತ ಕೊಟ್ಟಿದ್ರು. ಇಲ್ಲಿ ನಾವು ನೋಡ್ಕೊಬೇಕಾಗಿದ್ದು, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗಿದ್ದು ಅದೇನೆ. ಎ ಪ್ಲಸ್ ಬಿ ಅಂದರೆ ಬಿ ಈಸ್ ದ ಡಾಟರ್ ಆಫ್ ಎ ಅಂತ ಕೊಟ್ಟಿರೋದು. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದರೆ ಬಿ ಈಸ್ ದ ಡಾಟರ್ ಆಫ್ ಎ ಅಂದರೆ ಎ ಮಗಳು ಬಿ ಆಗಿರ್ತಾಳೆ. ನಾನು ಇಲ್ಲೇನು ಮಾಡಿದ್ದೀನಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ಅಂದರೆ ಟಿ ಪ್ಲಸ್ ಕ್ಯೂ ಅಂತ ಅಂದರೆ ಟಿ ಪ್ಲಸ್ ಕ್ಯೂ ಅಂತ ಅಂದರೆ ಕ್ಯೂ ಈಸ್ ದ ಡಾಟರ್ ಆಫ್ ಟಿ. ನಾನು ಇಲ್ಲೇನು ಹಾಕಿದ್ದೀನಿ, ಕ್ಯೂ ಈಸ್ ದ ಡಾಟರ್ ಆಫ್ ಟಿ, ಇಲ್ಲಿ ಬರಬೇಕು. ನಾನು ಟಿ ಈಸ್ ದ ಡಾಟರ್ ಆಫ್ ಕ್ಯೂ ಅಂತ ಹಾಕಿದ್ದೀನಿ. ಇದು ತಪ್ಪು ಮಾಡಿರೋದು. ಈ ಥರ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಅದಕ್ಕಂತಲೇ ಇಷ್ಟೊತ್ತು ಕತೆ ಹೊಡೆದೆ. ಇವಾಗ ಮತ್ತೆ ಇನ್ನೊಂದ್ಸಲ ಮಾಡೋಣ, ಏನು ಆನ್ಸರ್ ಬರುತ್ತೆ ನೋಡೋಣ. ಓಕೆನಾ? ಸೊ ಇಷ್ಟು ಮೇಲ್ಗಡೆ ನಿಮ್ಗೆ ಏನಂತ ಗೊತ್ತು. ಸೊ ಇಲ್ಲಿಂದ ನಾನು ಬರೀತೀನಿ, ಇವಾಗ ನೋಡ್ಕೊಳ್ಳಿ. ಈಗ ಪಿ ಡಿವೈಡ್ ಬೈ ಆರ್ ಅಂತ ಅಂದರೆ ಡಿವೈಡ್ ಬೈ ಆರ್ ಅಂತ ಅಂದರೆ ನಾನು ಒಂದ್ಸಲ ಓದ್ಬಿಡ್ತೀನಿ. ಎ ಡಿವೈಡ್ ಬೈ ಬಿ ಅಂತಂದರೆ ಎ ಅಂತಲೇ ಕೊಟ್ಟಿದ್ದಾರೆ. ಎ ಈಸ್ ದ ಫಾದರ್ ಆಫ್ ಪಿ. ಸೊ ಪಿ ಡಿವೈಡ್ ಬೈ ಆರ್ ಅಂತ ಅಂದರೆ ಪಿ ಈಸ್ ದ ಫಾದರ್ ಆಫ್ ಬಿ, ಪಿ ಈಸ್ ದ ಫಾದರ್ ಆಫ್, ಇಲ್ಲಿ ಆರ್ ನಮಗೆ ಆರ್, ಪಿ ಈಸ್ ದ ಫಾದರ್ ಆಫ್ ಆರ್. ಓಕೆನಾ? ಪಿ ಈಸ್ ದ ಫಾದರ್ ಆಫ್ ಆರ್. ನೆಕ್ಸ್ಟು ಆರ್ ಇಂಟು ಟಿ, ಆರ್ ಇಂಟು ಟಿ ಅಂತ ಅಂದರೆ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಎ ಇಂಟು ಬಿ ಅಂತಂದರೆ ಬಿ ಈಸ್ ದ ಹಸ್ಬೆಂಡ್ ಆಫ್ ಇ, ಬಿ ಈಸ್ ದ ಹಸ್ಬೆಂಡ್ ಆಫ್ ಎ ಅಂತ ಅಂದರೆ ಆರ್ ಇಂಟು ಟಿ ಅಂತ ಅಂದರೆ ಟಿ ಈಸ್ ದ ಹಸ್ಬೆಂಡ್ ಆಫ್ ಆರ್, ಟಿ ಈಸ್ ದ ಹಸ್ಬೆಂಡ್ ಆಫ್ ಆರ್, ಟಿ ಈಸ್ ದ ಹಸ್ಬೆಂಡ್ ಆಫ್ ಆರ್ ಅಂತ ಅಂದರೆ ಆರು ಇಲ್ಲಿ ಹುಡುಗಿ ಆಗಿರ್ತಾಳೆ. ನೆಕ್ಸ್ಟ್ ಟಿ ಈಸ್ ದ ಹಸ್ಬೆಂಡ್ ಆಫ್ ಆರ್. ಟಿ ಪ್ಲಸ್ ಕ್ಯೂ, ಟಿ ಪ್ಲಸ್ ಕ್ಯೂ ಅಂತ ಅಂದರೆ ಎ ಪ್ಲಸ್ ಬಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬಿ ಉಲ್ಟಾ ಕೊಟ್ಟಿದ್ದಾರೆ. ಬಿ ಈಸ್ ದ ಡಾಟರ್ ಆಫ್ ಎ. ಸೊ ಟಿ ಪ್ಲಸ್ ಕ್ಯೂ ಅಂತಂದರೆ ಕ್ಯೂ ಈಸ್ ದ ಡಾಟರ್ ಆಫ್ ಟಿ, ಕ್ಯೂ ಈಸ್ ದ ಡಾಟರ್ ಆಫ್ ಟಿ. ಸೊ ಕ್ಯೂ ಡಾಟರ್ ಆಫ್ ಟಿ. ನೆಕ್ಸ್ಟು ಕ್ಯೂ ಮೈನಸ್ ಎಸ್ ಅಂತಂದರೆ ಮೈನಸ್ ಅಲ್ಲಿ ಎ ಮೈನಸ್ ಬಿ ಅಂತಂದರೆ ಬಿ ಈಸ್ ದ ಸಿಸ್ಟರ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಸೊ ಕ್ಯೂ ಮೈನಸ್ ಎಸ್ ಅಂದರೆ ಎಸ್ ಈಸ್ ದ ಸಿಸ್ಟರ್ ಆಫ್ ಕ್ಯೂ, ಎಸ್ ಈಸ್ ದ ಸಿಸ್ಟರ್ ಆಫ್ ಕ್ಯೂ. ಇದು ಹುಡುಗಿನೇ, ಎಸ್ ಈಸ್ ದ ಸಿಸ್ಟರ್ ಆಫ್ ಕ್ಯೂ. ನೆಕ್ಸ್ಟು ಇಂಟು ಯು, ಇಂಟು ಯು ಅಂತ ಅಂದರೆ ಬಿ ಈಸ್ ದ ಹಸ್ಬೆಂಡ್ ಆಫ್ ಎ. ಇಂಟು ಯು ಅಂತಂದರೆ ಯು ಈಸ್ ದ ಹಸ್ಬೆಂಡ್ ಆಫ್ ಎಸ್, ಯು ಈಸ್ ದ ಹಸ್ಬೆಂಡ್ ಆಫ್ ಎಸ್, ಯು ಈಸ್ ದ ಹಸ್ಬೆಂಡ್ ಆಫ್ ಎಸ್. ನೆಕ್ಸ್ಟ್ ಯು ಪ್ಲಸ್ ಝೆಡ್ ಅಂತ ಅಂದರೆ ಝೆಡ್ ಈಸ್ ದ ಡಾಟರ್ ಆಫ್ ಯು ಆಗಬೇಕು, ಝೆಡ್ ಈಸ್ ದ ಡಾಟರ್ ಆಫ್ ಯು. ಸೊ ಇವಾಗ ಕ್ವಶನ್ನು ದೆನ್ ಹೌ ಈಸ್ ಆರ್ ರಿಲೇಟೆಡ್ ಟು, ಆರ್ ರಿಲೇಟೆಡ್ ಟು ಝೆಡ್ ಅಂತಂದರೆ ರಿಲೇಟೆಡ್ ಟು ಝೆಡ್ ಅಂತ ಅಂದರೆ ಝೆಡ್ಡಿಗೆ ಆರ್ ಏನಾಯ್ತಾರೆ ಅಂತ ಅಂದರೆ ಅಪ್ಪ, ಅವರ ಗ್ರ್ಯಾಂಡ್ ಫಾದರ್. ಸೊ ಗ್ರ್ಯಾಂಡ್ ಫಾದರ್, ಅವರ ಹೆಂಡತಿ ಗ್ರ್ಯಾಂಡ್ ಮದರ್.
ಅಪ್ಪ ಅವರ ಗ್ರ್ಯಾಂಡ್ ಅಂದರೆ ಅಪ್ಪ ಅವರ ಅಪ್ಪ ಅಮ್ಮನ ಅಥವಾ ಅಮ್ಮ ಅವರ ಅಪ್ಪ ಅಮ್ಮನ ಅಂತ ಅಂದರೆ ಅಮ್ಮಗೆ ಸಿಸ್ಟರ್ ಅವರ ಅಪ್ಪ ಅಮ್ಮ. ಸೊ ಮೆಟರ್ನಲ್ ಗ್ರ್ಯಾಂಡ್ ಮದರ್ ಆಯ್ತಾರೆ. ಸೊ ನಮ್ಮ ಆನ್ಸರ್ ಮೆಟರ್ನಲ್ ಗ್ರ್ಯಾಂಡ್ ಮದರ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನಾನು ಲಾಸ್ಟ್ ಕ್ವಶನಲ್ಲಿ ಏನು ತಪ್ಪು ಮಾಡ್ಬೋದು ಅಂತ ತೋರಿಸ್ದೆ. ನಾನು ಆ ತಪ್ಪು ಮಾಡಿದ್ದೀನಿ ಎಷ್ಟೊಂದು ಸಲ ಅಲ್ಲ, ಒಂದು 2-3 ಸಲ ಮಾಡಿದ್ದೀನಿ. ಸೊ ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ, ಗಾಬರಿ ಇಲ್ಲಿ. ನೆಕ್ಸ್ಟ್ ಕ್ವಶನು, ಇಫ್ C%D ಮೀನ್ಸ್ C ಇಸ್ ದ ಮದರ್ ಆಫ್ D. ಸೊ ಈ ಥರನೂ ಕೊಡ್ತಾರೆ, ಅಂದರೆ ಫುಲ್ ಪ್ಯಾರಾಗ್ರಾಫ್ ಥರನೂ ಕೊಡ್ತಾರೆ, ಕನ್ಫ್ಯೂಸ್ ಆಗಬೇಡಿ. ನಾವು ಡೈರೆಕ್ಟಾಗಿ ಇದೆಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಬಿಡಿ, ಲಾಸ್ಟ್ ಲೈನ್ ಮಾತ್ರ ನೋಡೋಣ. ದೆನ್ ವಾಟ್ ಡಸ್ W% ಇಂಟು $Y ಆ್ಯಂಡ್ Z ಮೀನ್ ಅಂತ ಕೊಟ್ಟಿದ್ದಾರೆ. ಅದು ಏನಂತ ನಾವು ಡಯಾಗ್ರಾಮ್ ಹಾಕೊಂಬೋಣ, ನಾವು ನಮ್ಮ ಕೋಡಿಂಗಲ್ಲಿ ಹಾಕೋಣ. ಸೊ ಇಫ್ ಡೈರೆಕ್ಟಾಗಿ ಕ್ವಶನ್ ನೋಡೋಣ. W% ಇಂಟು ಅಂದರೆ ಇಫ್ C%D ಅಂತ ಕೊಟ್ಟರೆ C ಅಂತಲೇ ಕೊಟ್ಟಿದ್ದಾರೆ, C%D, C ಈಸ್ ದ ಮದರ್ ಅಂತಲೇ ಕೊಟ್ಟಿದ್ದಾರೆ. ಸೊ W%X ಅಂತ ಅಂದರೆ W ಈಸ್ ದ ಮದರ್ ಆಫ್ X. W ಈಸ್ ದ ಮದರ್ ಆಫ್ X. ನೆಕ್ಸ್ಟ್ $Y ಅಂತ ಅಂದರೆ X, $C ಅಂತ ಅಂದರೆ C ಮೀನ್ಸ್ C ಈಸ್ ದ ವೈಫ್ ಆಫ್ D. ಸೊ $Y ಅಂತ ಅಂದರೆ X ಈಸ್ ದ ವೈಫ್ ಆಫ್ X is the wife of Y. X is the wife ಅಂತಂದರೆ ಹುಡುಗಿ, ಅವ್ರ ಗಂಡ ಹುಡುಗ Y. ನೆಕ್ಸ್ಟ್ ಅಂಡ್ Z, Y and Z ಅಂತ ಅಂದರೆ C and D ಮೀನ್ಸ್ C is the son in law of D. ಅಂದರೆ Y is the son in law of Z. Y is the son in law of Z ಅಂತ ಅಂದರೆ ಅವ್ರ ಮೇಲ್ಗಡೆ ಜನ್ರೇಷನ್ನು Y is the son in law of Z ಅಂತ, Y is the son in law of Z ಅಂತ ಅಂದರೆ W ಮದುವೆ ಮಾಡ್ಕೊಂಡಿರ್ತಾಳಲ್ಲ Z ಮತ್ತು W ಮಗಳು ಯಾರು Xನ ಗಂಡ ಯಾರು Y. ಸೊ Xನ ಗಂಡ Y Zಗೆ ಏನಾಯ್ತು ಅಂದರೆ ಸನ್ ಇನ್ ಲಾ ಅಂದರೆ ಅವ್ರ ಅಳಿಯ ಆಯ್ತಾನೆ. ಸೊ ಈ ಅಳಿಯ ಆಯ್ತಾನೆ. ಸೊ ಇಷ್ಟೇ ಕೋಡಿಂಗಲ್ಲಿರೋದು. ಸೊ ಈ ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಅಂದರೆ W ಇಸ್ ದ ಡಾಟರ್ ಆಫ್ ಸನ್ ಆಫ್ Z ಅಲ್ಲ, ತಪ್ಪು. Z is the wife of W. Z is the wife of W. ತಪ್ಪು. Z is the daughter of W. Z ಗಂಡ, ಅವನು ಡಾಟರ್ ಹೆಂಗಾಯ್ತು ಅಂತ ತಪ್ಪು. Z is the husband of W. Z W ನ ಹಸ್ಬೆಂಡ್. ಕರೆಕ್ಟು. ನಮ್ಮ ಆಪ್ಷನ್ D ಆಗಿರುತ್ತೆ. ಸಿಂಪಲ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಇದು ಬಿಡಿ, ಇದು ಕೋಡಿಂಗ್ ಏನು ಕೊಟ್ಟಿದ್ದಾರೆ ಬಿಡಿ. A at B ಉಲ್ಟಾ ಕೊಟ್ಟಿದ್ದಾರೆ ನೋಡಿ, ಮತ್ತೆ ಕನ್ಫ್ಯೂಸ್ ಆಗಿಬಿಡಿ. ಉಲ್ಟಾ ಕೊಟ್ಟಿದ್ದಾರೆ. A at B ಅಂದರೆ B ಈಸ್ ದ ಹಸ್ಬೆಂಡ್ ಆಫ್ A. ಉಲ್ಟಾ A at B ನ B at A ಕೊಟ್ಟಿದ್ದಾರೆ. A and B ನ B and A ಅಂತ ಕೊಟ್ಟಿದ್ದಾರೆ. ಇವಾಗ Q and S ಅಂತ ಅಂದರೆ S ಈಸ್ ದ ಫಾದರ್ ಆಫ್ Q. ಉಲ್ಟಾ S ಈಸ್ ದ ಫಾದರ್ ಆಫ್ Q. S ಈಸ್ ದ ಫಾದರ್ ಆಫ್ Q. S ಹುಡುಗ, S ಈಸ್ ದ ಫಾದರ್ ಆಫ್ Q. S ಎಕ್ಸ್ಕ್ಲಮೇಟರಿ R. S ಎಕ್ಸ್ಕ್ಲಮೇಟರಿ R ಅಂತ ಅಂದರೆ R ಈಸ್ ವೈಫ್ ಆಫ್ A. ಅಂದರೆ R ಈಸ್ ವೈಫ್ ಆಫ್ S. R ಈಸ್ ವೈಫ್ ಆಫ್ S. $P ಅಂತ ಅಂದರೆ P ಈಸ್ ಮದರ್ ಆಫ್ A. P ಈಸ್ ಮದರ್ ಆಫ್ R. P ನ ಮದರು R ನ ಮದರು P. R ನ ಮದರು P. P at T ಅಂದರೆ ಅಂತ ಅಂದರೆ T ಈಸ್ ಹಸ್ಬೆಂಡ್ ಆಫ್ P. T ಈಸ್ ಹಸ್ಬೆಂಡ್ ಆಫ್ P, ಹುಡುಗ. ಸೊ ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಅಂದರೆ ಯಾವ ತಪ್ಪು ಅಂದರೆ ಕೊಟ್ಟಿರೋದಲ್ಲಿ ಯಾವ ತಪ್ಪು ಅಂತ ಕೇಳಿದರೆ 3 ಕರೆಕ್ಟಾಗಿರುತ್ತೆ, 1 ತಪ್ಪಿರುತ್ತೆ. P ಈಸ್ ಗ್ರ್ಯಾಂಡ್ ಮದರ್ ಆಫ್ Q. Qನ ಅಮ್ಮ ಅವರ ಅಮ್ಮ ಗ್ರ್ಯಾಂಡ್ ಮದರ್, ಕರೆಕ್ಟು. ನೆಕ್ಸ್ಟು T ಈಸ್ ಫಾದರ್ ಆಫ್ S. T ಈಸ್ ಫಾದರ್ ಆಫ್ S, ತಪ್ಪು. T ಈಸ್ ಫಾದರ್ ಆಫ್ S ಅಲ್ಲ, R ನ ಫಾದರ್ T. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಇನ್ನೊಂದೆರಡು ಆಪ್ಷನ್ ನೋಡೋಣ. R ಈಸ್ ಮದರ್ ಆಫ್ Q, ಕರೆಕ್ಟು. S ಈಸ್ ಸನ್ ಇನ್ ಲಾ ಆಫ್ P. S ಸನ್ ಇನ್ ಲಾ ಆಫ್ P, ಕರೆಕ್ಟು. S ಸನ್ ಇನ್ ಲಾ ಆಫ್ P ಅಂತಂದರೆ ಅದೇ ಅಳಿಯ, ಇವ್ ಮಗಳನ್ನ ಗಂಡ ಅಳಿಯ, ಕರೆಕ್ಟ್. ಸೊ ನಮ್ಮ ಆಪ್ಷನ್ B ಆಗಿರುತ್ತೆ. ಸೊ ಗೊತ್ತಾಯ್ತು, ತುಂಬ ಈಸಿ ಇರುತ್ತೆ. ಸ್ವಲ್ಪ ಮಾಡ್ತಾ ಪ್ರಾಕ್ಟೀಸ್ ಬಂದ್ಬಿಡುತ್ತೆ. ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೀನೋ ನೀವು ನೋಡಿದಿರಿ.
ನೀವು ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಂದೆರಡು ಪ್ರಾಕ್ಟೀಸ್ ಕ್ವಶನ್ಸ್ ಇದ್ದಾವೆ, ಅದನ್ನು ನೀವೇ ಯಾರು ಕರೆಕ್ಟಾಗಿ ಫಸ್ಟ್ ಆನ್ಸರ್ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಇಫ್ $C ಮೀನ್ಸ್ ಅಂತ ಅಂದರೆ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಕ್ವಶನ್ ಏನು ಅಂತ ಅಂದರೆ ವಾಟ್ ಡಸ್ X% Z $Y $W ಆ್ಯಂಡ್ Y ಮೀನ್ ಇಫ್ W ಹ್ಯಾಸ್ ಓನ್ಲಿ ಒನ್ ಸನ್ ಈ ಥರ ಕೊಟ್ಟಾಗೆಲ್ಲ ನೋಡ್ಕೊಬೇಕು ಸ್ವಲ್ಪ. ಸೊ ಆಪ್ಷನ್ಸು A B C D ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ. ಇನ್ ಕೇಸ್ ಗೊತ್ತಿಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು P@Q ಒಂದಷ್ಟು ಕೊಟ್ಟಿದ್ದಾರೆ, ಸೀದಾನೆ ಕೊಟ್ಟಿದ್ದಾರೆ. P@Q ಅಂದರೆ P is the mother of Q ಕರೆಕ್ಟಾಗಿ ಕೊಟ್ಟಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಕೇಟ್ಸ್ ದಿ ರಿಲೇಷನ್ಶಿಪ್ R is the daughter of T. ಈ ಕೆಳಗಡೆದಲ್ಲಿ R is the daughter of T ಅಂತಂದರೆ R ಸೆಕೆಂಡ್ ಕೆಳಗಡೆ ಜನ್ರೇಷನ್ ಬರಬೇಕು, ಡಾಟರ್ ಆಫ್ T ಅಂತಂದರೆ T ಮೇಲ್ಗಡೆ ಜನ್ರೇಷನ್ ಬರಬೇಕು. ಆ ಥರ ಯಾವುದಂತ ನೋಡ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ T@B ಅಂತ ಅಂದರೆ T is the mother of Q, T is the mother of B ಅಂತ ಕೊಟ್ಟಿದ್ದಾರೆ. ಸೊ ಒಂದು ಜನ್ರೇಷನ್ ಆಲ್ರೆಡಿ ಮೇಲ್ ಹೋಗಿದೆ. ಅದೇ ಥರ F*R ಅಂತ ಕೊಟ್ಟಿದೆ. ಅದು ಯಾವುದಂತ ನೀವು ಕ್ಲೀನಾಗಿ R ಇರುತ್ತಲ್ಲ ಫಸ್ಟ್ ಅದನ್ನೇ ಕಾನ್ಸಂಟ್ರೇಟ್ ಮಾಡಿ. F*R ಅಂತಂದರೆ F is the son of R ಆಗೋಯ್ತು, ತಪ್ಪಾಗೋಗುತ್ತೆ. ಆ ಥರ R ಎಲ್ಲಿರುತ್ತೋ ಫಸ್ಟ್ ಅದನ್ನು R ನೋಡಿ, R ಕೆಳಗಡೆ ಜನ್ರೇಷನಲ್ಲಿ ಬರಬೇಕು. ಅವಾಗ ನಮ್ಗೆ ಆನ್ಸರ್ ಬೇಗ ಸಿಕ್ಬಿಡುತ್ತೆ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಅರ್ಥ ಆಗಿಲ್ಲ ಇನ್ನೊಂದ್ಸಲ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.